ವಿಶೇಷ ಕಾರ್ಯಕ್ರಮಕ್ಕೆ ಜುಗಲ್ಬಂದಿಗೆ ಮತ್ತೊಮ್ಮೆ ಸ್ವಾಗತ. ಯೋಗಿ ಮಾತಾಡಲಿಲ್ಲ. ಯೋಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಈಗಿರೋ ಎಲ್ಲ ಚರ್ಚೆ ಗಮನಿಸ್ತಾ ಇದ್ದರೆ ಅದು ಎಲ್ಲವೂ ಫೋಕಸ್ ಆಗ್ತಾ ಇರೋದು ನಾಯಕ ನಟರುಗಳ ಮೇಲೆ. ನಿಮ್ಮಿಂದಲೇ ಸಮಸ್ಯೆ, ನೀವು ನಮ್ಮ ಜೊತೆ ಕೋಆಪರೇಟ್ ಮಾಡಿದರೆ ನಿರ್ಮಾಪಕರದ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ, ನಾಯಕ ನಟರುಗಳು ಕೋಆಪರೇಷನ್ ಇಲ್ಲದಲೇ ಹಿಂಗಾಗ್ತಾ ಇರೋದು ಅಂತ. ಖಂಡಿತವಾಗ್ಲು ಸರ್, ನಾನು ಗಣೇಶ್ ಅವ್ರ ಸಿನಿಮಾನು ಮಾಡಿದ್ದೀನಿ. ಕೇಳಿ, ಅಲ್ಲ ಒಂದು ನಿಮಿಷ, ಗಣೇಶ್ ಅವ್ರ ಸಿನಿಮಾನು ಮಾಡಿದ್ದೀನಿ, ಮಿಸ್ಟರ್ ಪೇಂಟರ್ ಅಂತ ಒಂದು ಸಿನಿಮಾ. ನನ್ನಿಂದ ಒಂದು ದಿನ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆ ಕೇಳಿ ಸರ್. ತೊಂದರೆ ಅಲ್ಲ, ನಾನು ಎಷ್ಟು ಸಪೋರ್ಟಿವ್ ಆಗಿರ್ತೀನಿ ಒಬ್ಬ ಪ್ರೊಡ್ಯೂಸರ್ಗೆ. ನಮ್ಮ ಅಪ್ಪನ ಪ್ರೊಡ್ಯೂಸರ್, ನನಗೂ ಗೊತ್ತಿರುತ್ತೆ ಕಷ್ಟ ಏನು ಅಂತ. ನಾವು ಫಸ್ಟ್ ಸಿನಿಮಾ ಮಾಡಿದ್ವಿ, ದುಡ್ಡಾಯಿತು, ಸೆಕೆಂಡ್ ಸಿನಿಮಾ ಮಾಡಿ ದುಡ್ಡು ಹೋಯ್ತು, ಅಲ್ಲಿಂದ ನಮಗೆಲ್ಲ ಹೊಳಿಯೋಕೆ ಶುರು ಆಯಿತು, ಇಷ್ಟು ಕಷ್ಟ ಇರುತ್ತೆ ಅಂತ. ಬಂದ ತಕ್ಷಣ ಸಕ್ಸಸ್ ನೋಡಿದ್ವಿ ನಾವು. ಇದು ಸೋತಿದ್ದು ನಮ್ಗೆ ಗೊತ್ತಿರಲಿಲ್ಲ. ಯಕ್ಷ ಸಿನಿಮಾ ಸೋತ್ವಿ, ಅದ್ರ ಮೇಲೆ ಗೊತ್ತಾಯ್ತು ನಮ್ಗೆ ಎಷ್ಟು ಒಬ್ಬ ಪ್ರೊಡ್ಯೂಸರ್ ಮೇಲೆ ಬರ್ಡನ್ ಇರುತ್ತೆ ಅಂತ. ಅದಾದ್ಮೇಲೆ ಒಬ್ಬ ಪ್ರೊಡ್ಯೂಸರ್ ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ ನಾವೆಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಗೆ ಮಾಡಿದ್ದೀನಿ ಇವತ್ತವರೆಗೂ. ನಾನು ಇಷ್ಟೇ ಬೇಕು ಅದೇ ಬೇಕು ಅಂತ ಏನು ಡಿಮ್ಯಾಂಡ್ ಮಾಡಿಲ್ಲ ಇವತ್ತವರೆಗೂ, ಮಾಡೋದು ಇಲ್ಲ, ನನಗೆ ಇಷ್ಟನೂ ಇಲ್ಲ. ಅದು ಗಣೇಶ್ ಅವ್ರಿಗೂ ಗೊತ್ತು, ಅವರ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತು. ಇಷ್ಟೆಲ್ಲ ಕೋಆಪರೇಟಿವ್ ಇರ್ಬೇಕಾದ್ರೆ ಮತ್ತೆ ನಿಮ್ದೇನು ಸಮಸ್ಯೆ? ಎಲ್ಲಿ ಸರ್ ಕೋಆಪರೇಟಿವ್ ಇದೆ? ಯಾರೋ ಒಬ್ರು ಕೋಆಪರೇಟಿವ್ ಮಾಡಿದ್ರೆ ಇಡೀ ಚಿತ್ರರಂಗದಲ್ಲಿ ಕೋಆಪರೇಟಿವ್ ಆಗ್ಬಿಡುತ್ತಾ? ಈಗ ಜಗ್ಗೇಶ್ ಅವರು ಒಬ್ರು ಇವತ್ತೊಂದು ದಿವಸ ಕೂತ್ಕೊಂಡು A to Z ಮಾಡ್ಬೇಕು ನಿಮ್ಗೆ ಹೇಳಿ. ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಮಾಡಬೇಕು ಸರ್. ಎಲ್ಲರೂ ಮಾಡಿದಾಗ ಮಾತ್ರನೇ ಚಿತ್ರರಂಗ ಉಳಿಯೋದು. ಯಾರೋ ಒಬ್ಬ ನಿರ್ಮಾಪಕನಿಗೆ ಇವತ್ತು ಸಿನಿಮಾ ಸಿಕ್ಬಿಡ್ತು ಅನ್ನೋ ಡೇಟ್ ಕೊಟ್ಬಿಟ್ಟ ಅಂದ ತಕ್ಷಣ ಓಕೆ ಅನ್ನೋದಲ್ಲ ಸರ್. ಇಡೀ ಚಿತ್ರರಂಗದಲ್ಲಿ ಕೂತ್ಕೊಂಡು ಎಲ್ಲ ನಿರ್ಮಾಪಕರು ಇವತ್ತು ಏನು ಕಷ್ಟ ಇದೆ, ನಿಮ್ಗೆ ಏನು ಸಾಲ್ವೇಷನ್ ಆಗಬೇಕು, ಬನ್ನಿ ನಾವೆಲ್ಲ ಇದೀವಿ ಮಾಡ್ತಾರೆ. ಜಗ್ಗೇಶ್ ಅವ್ರು ಕೋಆಪರೇಟಿವ್, ಹಂಗಂದ್ರೆ ಕೋಆಪರೇಟಿವ್ ಇಲ್ಲದೆ ಇರೋರು ಯಾರು? ಅವ್ರು ಹೇಳಿ, ಕೇಳಿ, ಅವ್ರನ್ನ ನಿಲ್ಲಿಸಿ ಹೇಳಿ, ಅವ್ರ ಹೆಸರು ಹೇಳಿ, ರಾಜ್ಯ ಜನಕ್ಕೆ ಗೊತ್ತಾಗಲಿ. ಎಲ್ಲರೂ ಯಾರು ಒಬ್ಬರಿಬ್ರು ಅಂತ ನಾನು ಹೇಳೋದಿಲ್ಲ ಸರ್. ಪ್ರತಿಯೊಬ್ಬ ಹೀರೋನಿನ್ ಬರ್ಬೇಕು ಸರ್ ಮುಂದೆ, ಅವಾಗಲೇ ನಾವು ಬದುಕಕ್ಕೆ ಸಾಧ್ಯ. ನಿರ್ಮಾಪಕರಿಲ್ಲದ್ರೆ ಬದುಕಕ್ಕಾಗಲ್ಲ. ನೋಡಿ, ಇಂಡಸ್ಟ್ರಿ ವಿಚಾರಧಾರೆಗಳು ನೀವೆಲ್ಲ ನೊಂದು ನಿರ್ಮಾಪಕರು ಕರೆಕ್ಟಾಗಿ ಒಂದು ಯೂನಿಟಿ ಆಗಿ ಚೇಂಬರು, ಕಲಾವಿದರು ಸಂಘ ಎಲ್ಲ ಕೂತ್ಕೊಂಡು ಒಂದು ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಚರ್ಚೆಗಳಾಗಬೇಕು, ಚರ್ಚೆ ಆಗ್ಬೇಕು ಸರ್. ಲವ್ ಆ್ಯಂಡ್ ಅಫೆಕ್ಷನ್ ಬರಬೇಕು ಫಸ್ಟ್. ನೀವೇ ಹೇಳಿದ್ರೆ ಅಲ್ಲಿ ಗೌರವ ಇಲ್ಲ, ನಾವು ಹೋಗಲ್ಲ ಅಂತ ಮತ್ತೆ ಇನ್ಯಾರು ಬರ್ತಾರೆ ಅಲ್ಲಿ? ಏನು ಮಾಡೋಕ್ಕಾಗಲ್ಲ. ಕೆಟ್ಟಿರೋ ಮನುಷ್ಯ ಅವನು ಬದುಕಲೇಬೇಕು ಅಂದಾಗ ಕೆಲವೆಲ್ಲ ತಲೆ ಬೋಗಿಸಿ ನಾವು ಹೋಗ್ಬೇಕಾಗ್ತದೆ. ಸೊ ಎಲ್ಲ ಏನು ಮಾಡಲ್ಲ, ಈಗೋನೆಲ್ಲ ಬದಿಗೊತ್ತು ಹೋಗಿ ಕೂತ್ಕೊಂಡು ಎಲ್ಲರೂ ಸೇರಿ ಒಂದು ಒಟ್ಟಾರೆ ಚರ್ಚೆ ಮಾಡಿ ಇಡೀ ಜಿಲ್ಲೆಗೆ ಹೋಗಿ ಎಲ್ಲ ಏನು ಜನಗಳಿದ್ದಾರೆ ಅವ್ರಿಗೆ ಹೋಗಿ ಪರಭಾಷೆಗಳಲ್ಲಿ ಯಾವ ರೀತಿ ಒಂದು 2 ಕೋಟಿ ರೂಪಾಯಿ ಸಿನಿಮಾ 25 ಕೋಟಿ ಬಿಸ್ನೆಸ್ ಆಗುತ್ತಲ್ಲಿ. ಇಲ್ಲಿ 10 ಕೋಟಿ ಪಿಕ್ಚರ್ ಬಂದು 2 ಕೋಟಿನೂ ಆಗಲ್ಲ. ಚಿತ್ರೋದ್ಯಮದ ಉದ್ದಾರದ ಬಗ್ಗೆ ಹೇಳ್ತೀರಿ. ಒಳ್ಳೆ ಚಿತ್ರ ಮಾಡ್ಬಿಟ್ಟು ಸಬ್ಸಿಡಿ ತಗೊಳ್ಳೋ ಬದಲು ಲಂಚ ಕೊಟ್ಟು ಸಬ್ಸಿಡಿ ಲೆವೆಲ್ ತಗೊಳ್ಳೋ ಲೆವೆಲ್ ಈ ಲೆವೆಲ್ಗೆ ಬಂದು ನಿಂತಿದೆ ಕನ್ನಡ ಚಿತ್ರರಂಗ. ನೋಡಿ, ನಾನು ಇವತ್ತು ಹೌಸಲ್ಲಿ ಅದನ್ನೇ ಹೇಳಿದ್ದೀನಿ. ಸಿನಿಮಾ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಒಂದು ಸಮಿತಿ ಮಾಡೋ ಇನ್ನೊಂದು ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಬೃಹತ್ ಆಕಾರವಾಗಿ ಬೆಳೆದಿರೋ ಚೇಂಬರ್ ಇದ್ದಾವೆ. ಚರ್ಚೆ ಮಾಡಿಬಿಟ್ಟು ನಾಮಿನೇಟ್ ಮಾಡಬಾರ್ದು. ಯಾರೋ ಜಾಲರಾಗಳು, ಚಮಚಗಳು ಇವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನೀವು ಇಂಥ ಕಮಿಟಿಗಳಲ್ಲಿ ಹಾಕ್ಬಿಟ್ಟು ದುಡ್ಡು ಎದುರುಗಡೆ ಇಟ್ಟರೆ ಸುಮ್ಮನೆ ಇರ್ತಾನ? ಅದು ಯಾರೋ ಅವನ ಅಪಾದನೆ ಇರೋನ ಹೆಸರೇ ಕೇಳಿಲ್ಲ, ನಾನು ನೋಡೇ ಇಲ್ಲ, ಆತ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ಆಮೇಲೆ ಅಪಾದನೆ ಬಂದಿರೋದು ಎಂಥವ್ರ ಮೇಲೆ ಸರ್? ಶಿವರಾಮ್ ಅವರು 54 ವರ್ಷ ಚಿತ್ರರಂಗದಲ್ಲಿ ಬದುಕಿರೋರು ಸರ್. ಅವ್ರ ಬಗ್ಗೆ ಯಾರು ನೋಡಿಲ್ಲ, ನಾವು ನೋಡೇ ಇಲ್ಲ. ಅಂಥವ್ರು ಇವತ್ತವರೆಗೆ ಅವ್ರದ್ದು ಏನಿದೆ ಸರ್? ಅವ್ರು ಬಂದರೆ ಇವತ್ತು ಖಾದಿ ಬಟ್ಟೆ ಹಾಕೊಂಡು ಬರ್ತಾರೆ. ಅಂಥವ್ರ ಮೇಲೆ ಒಂದು ಅಪಾದನೆ ಎಷ್ಟು ನೋವಾಗಲ್ಲ ಸರ್? ನಾವು ಯೋಚನೆ ಮಾಡಬೇಕಾಗಿದೆ. ರಾಜ್ಕುಮಾರ್ ಅವರು ಬದುಕಿದ್ದಾಗ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಂಟೈರ್ ಇಂಡಸ್ಟ್ರಿನ ಅವ್ರ ಮನೆ ಕರೆಸ್ಕೊಳೋರು, ಕಷ್ಟ ಸುಖ ಮಾತಾಡೋರು. ಯಾಗಿದ್ಯಪ್ಪ ನೀನು ಅಂತ ಕೇಳೋರು. ನಾನು ತುಂಬ ತೊಂದರೆಯಲ್ಲಿದ್ದೀನಿ ಅಣ್ಣ ಅಂದೆ. ಯಾಕೋ ತೊಂದರೆಯಲ್ಲಿದ್ಯಾ? ಏನೋ ಹಿಂಗೆ ಸಿನಿಮಾ ಇಲ್ಲ ಅಂದ. ಇಲ್ಲ ಕಂದ, ನಿನಗೊಂದು ಒಳ್ಳೇದಾಗತ್ತೆ ಕಣೋ ಅಂತ ಹೇಳೋರು. ನೋಡಿ, ಆ ಥರ ಮಾತುಗಳೇ ಒಂದು ಸ್ಫೂರ್ತಿ ಆಗ್ಬಿಡೋದು ನಮಗೆ. ಕಷ್ಟಗಳನ್ನೆಲ್ಲ ಮರ್ತುಬಿಟ್ಟು ಯಾರು ಸರ್ ಇವತ್ತು ಸೇರ್ತಿದ್ದಾರೆ ಒಬ್ಬರು. ನಾಮಕಾವಸ್ಥೆ ಒಂದು ಕಲಾವಿದರು ಸಂಘ ಅಂತ ಒಂದಿದೆ, ಆಮೇಲೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆ. ಅಲ್ಲಿ ಎಕ್ಸಿಬಿಟ್ರಸ್ಸು, ಡಿಸ್ಟ್ರಿಬ್ಯೂಟರ್ಸು ಮತ್ತು ಪ್ರೊಡ್ಯೂಸರ್ಸ್ ಇರಬೇಕು. ಎಕ್ಸಿಬಿಟರ್ಸ್ ಅವ್ರ ಜೊತೆಲಿಲ್ಲ. ನಿರ್ಮಾಪಕರು ಸಂಘ ಅಂತ ಇದೆ. ಇವರು ಸಂಘದಲ್ಲಿ ಒಂದು ಸ್ವಲ್ಪ ಜನ ಇವರು ಆತ್ಮೀಯರಿದ್ದಾರೆ. ಕೆಲವರು ಈ ಸಂಘ ನಮಗೆ ಬೇಡ ಅಂತ ಹೋಗ್ತಾರೆ. ಇನ್ನೊಂದು ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ಅದಕ್ಕೆ ಆದಂಥ ಒಂದು ಘನತೆ ಇರುತ್ತೆ. ಅಲ್ಲಿ ಎಲ್ಲರೂ ಮೆಂಬರ್ ಆಗಿರಲ್ಲ. ಒಬ್ಬರು ಯಾರೋ ಮೊನ್ನೆ 2 ಪಿಕ್ಚರ್ ಮಾಡಿ ಡೈರೆಕ್ಟರ್ಗಳಂತೆ, ಆ ಸಂಘಕ್ಕೆ ನಾನು ಬರೋದೇ ಇಲ್ಲ ಕಣ್ರಿ, ನಾನು ಹಿಂಗೆ ಇರೋದು ಅಂತ ಚಾಲೆಂಜ್ ಮಾಡಿದಂತೆ. ಇವೆಲ್ಲ ನೋಡ್ತಾ ಇದ್ದಾಗ ನಿಮಗೆಲ್ಲ ವಲಯಗಳು ಡಿಸ್ಟರ್ಬೆನ್ಸ್ ಇದ್ದಾವೆ. ಆಮೇಲೆ ತಿರುಗಿಸಿ ಮಗ್ಸಿ ಕಾರ್ಮಿಕರ ಮೇಲೆ ಹೇಳೋಕ್ಕೆ ಹೋಗಬಾರ್ದು. ನಾನು ಕೂತ್ಕೊಂಡು ನೋಡ್ತಿರ್ತೀನಿ, ಬೆಳಗ್ಗೆ 5 ಗಂಟೆಗೆ ನಮಗೆ ಟೀ ಕುಡಿಯೋ, ಕಾಫಿ ಕುಡಿಯೋ ತೆವಲುಗಳಿರುತ್ತೆ. ಅವನು 4 ಗಂಟೆ 3 ಗಂಟೆಗೆ ಎದ್ಬಿಟ್ಟು ಬಂದ್ಬಿಟ್ಟು ಚಳಿಲೋ ಮಳೆಲೋ ನಿಂತ್ಕೊಂಡು ಕೆಟ್ಲಿಟ್ಕೊಂಡು ನಮ್ಮ ಬಾಗಿಲು ಕಾಯ್ತಿರ್ತಾನೆ. ಹಣ ತಗೊಳ್ಳಿ ಅಂತ ಗೌರವ ಕೊಡ್ತಾನೆ, ಟಿಫನ್ ಕೊಡ್ತಾನೆ, ತಿಂಡಿ ಕೊಡ್ತಾನೆ. ಆಮೇಲೆ ಹೇಳಕ್ಕೋಬಾರ್ದು. ಎಷ್ಟು ಬರುತ್ತೆ ಸಂಬಳ ಅವನಿಗೆ? ಆರ್ಡ್ಲಿ ಎಷ್ಟು ಬರುತ್ತೆ ಅವನಿಗೆ? ಔಟ್ಡೋರ್ ಅಲ್ಲಿ 6 ಗಂಟೆ ಪ್ಯಾಕಪ್ ಆದ್ರೆ ಇಡೀ ದಿನ ಎಲ್ಲ ಅವನು ಒದ್ದಾಡಿದ್ರೆ 300 ರೂಪಾಯಿ ಬರೋದಿಲ್ಲ ಸರ್. ಎಲ್ಲ ರೂಮ್ಗಳ ಮುಂದೆ 9:30 5 ಜನ ನಾಯಕರು ಇವತ್ತು 25 ವರ್ಷ ಪೂರೈಸಿದ್ದಾರೆ ಸರ್. ಶಿವರಾಜ್ಕುಮಾರ್ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಜಗ್ಗೇಶ್ ಅವ್ರು ಆಗ್ಬೋದು, ದೇವರಾಜ್ ಅವ್ರು ಆಗ್ಬೋದು, ಇನ್ಯಾರು ಇದ್ದಾರೆ ಎಲ್ಲರನ್ನು ಸೇರಿಸಿ ಸರ್. ಇವ್ರು ಸೇರಿಸೋ ಕೆಪಾಸಿಟಿ ಇದೆ ಸರ್ ಇವ್ರಿಗೆ. ಸೇರಿಸಿ ಸರ್, ನಾವೆಲ್ಲರೂ ಬರ್ತೀವಿ, ಡಿಸ್ಕಷನ್ ಮಾಡ್ಬೇಕು ಸರ್. ಇಲ್ಲ ಚಿತ್ರರಂಗ
ಒಂದು ಕಾರ್ಯಕ್ರಮ ಯಾವ್ದಾದ್ರು ಮಾಡಿದಾಗ ಎಲ್ಲ ನಾಯಕ ನಟರು ಬಂದ್ಬಿಟ್ಟು ಪ್ರೋತ್ಸಾಹ ಕೊಡುವಂಥದ್ದು ನೋಡಿ ತೋರಿಸ್ರಿ, ಯಾವ್ದ್ರ ಈಗೋಗಳವೆಲ್ಲ. ಒಂದು ಕಾರ್ಯಕ್ರಮ ನಿಮ್ದೇ ಒಂದು ಕಾರ್ಯಕ್ರಮ ಆಯ್ತು ರೀ, ಕರಬಸಾಯ ಸತ್ತಿದಾನ, ಯಾರಿಗೆ ಬಂದ್ರಿ? ಒಬ್ರು ಕಲಾವಿದರು ಬಂದ್ರಿ, ಬಂದಿಲ್ಲ. ಒಬ್ಬರು ಬಂದ್ಬಿಟ್ಟು ರೆಸ್ಪೆಕ್ಟ್ ಕೊಟ್ರೇನ್ರಿ ಒಬ್ಬ ಕಲಾವಿದನಿಗೆ? 30 ವರ್ಷ ಆಯ್ತನಲ್ಲ ಅವನು. ವಾಟ್ ಯು ಒಬ್ಬ ಟಾಕ್ ಇನ್ ಫ್ರಂಟ್ ಆಫ್ ಮೀಡಿಯಾ, ಒಂದು ಮರ್ಯಾದೆ ಇಲ್ಲ ಇಲ್ಲಿ. ಎಲ್ಲರೂ ನೊಂದ್ಕೊಂಡು ಇಂಥ ಜನಗಳ ಮಧ್ಯೆ ನಮ್ಗೆ ಆಗಬೇಕು, ನಮ್ಮ ತೇವಲ್ಲಿ ನಾವು ತಿರ್ಸ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಿದ್ದಾರೆ. ಒಬ್ಬೊಬ್ರು ಮುಖ ಮಾಡ್ಕೊಂಡು ಹೋಗ್ತಿದ್ದಾರೆ, ಬೇಡ ನಮಗೆ ಅಂತೇಳಿ. ಇಲ್ಲಿ ನೋಡಿ ಸರ್, ಇಲ್ಲಿ ಐಕ್ಯತೆ ಇಲ್ಲ, ಭಾವನೆಗಳಿಲ್ಲ. ನಾನು ಗೆದ್ದ ನಾನೇ ಸೂಪರು, ನನ್ನ ಹಿಂದೆ ಒಂದು ಚೇಲಾಗಳು ಬಾಲಗಳು, ನಂದೊಂದು ಸಾಮ್ರಾಜ್ಯ, ನಂದೊಂದು ಜಾತಿ, ಇನ್ನೊಬ್ಬ ಇರೋದನ್ನ ಅವನದೊಂದು ಎಂಥ ಗುಂಪುಗಳಿದ್ದಾವೆ ಅಂದರೆ ಚಿತ್ರರಂಗದಲ್ಲೂ ಜಾತಿ ಜೋರಾಗಿದೆ. ಅಯ್ಯೋ, ಒಂದು ಮಣ ಇದ್ದಾವೆ, ಒಂದು ಮಣ. ಸುಮ್ಮನೆ ಇವರು ಮುಚ್ಚಿಟ್ಕೊಂಡಿದ್ದಾರೆ, ಅಲ್ಲಿ ಕೂತ್ಕೊಂಡು ಹೇಳ್ತಿಲ್ಲ. ಅಲ್ಲಿ ನ್ಯೂಸೆನ್ಸು, ಜನಗಳ ಮುಂದೆ ಬರ್ತಾರೆ, ನಾವೆಲ್ಲ ನೀವೆಲ್ಲ ಅಭಿಮಾನಿ ದೇವರುಗಳು, ನಮಸ್ಕಾರ, ನೀವೇ ನಮ್ಮ ದೇವರು ಅಂತ ಡಂಗಳು ಬಿಡ್ತಾರೆ. ಇಲ್ಲಿ ಬಂದರೆ ಒಳಗಡೆ ಎಲ್ಲವೂ ಇದ್ದಾವೆ ಉಳುಕುಗಳು. ಆನೆಸ್ಟ್ ಇರಬೇಕು, ಮಾತಾಡಿದ್ರೆ ದಿಲ್ದಾರ ಮಾತಾಡಬೇಕು, ನಾನು ಇರೋದು ಹಿಂಗೆ ಅಂತ ಹೇಳಬೇಕಲ್ಲಿ. ಇಲ್ಲ, ಎಲ್ಲ ಈ ಗ್ರೂಪಿಸಮು ಇವೆಲ್ಲ ಶುರು ಆಗ್ಬಿಟ್ಟಾಗ ನಿಮಗೆ ಗೌರವಕ್ಕೆ ಧಕ್ಕೆ ಆಗ್ತದೆ. ನಾವು 30 ವರ್ಷ ಸಿನಿಮಾ ನೋಡಿದ್ದೀವಿ ಸರ್, ನಾವು ಒಂದೊಂದು ತೂತು ಅನ್ನಕ್ಕೋಸ್ಕರ ನಾವು ಸಿನಿಮಾ ಮಾಡಿದ್ದೀವಿ. ಒಂದು ಹಾಲ್ ಡಬ್ಬ, ನನ್ನ ಮಗನಿಗೆ ಹಾಲ್ ಡಬ್ಬಕ್ಕೆ ಸಿನಿಮಾ ಮಾಡಿದ್ದೀವಿ. ಇವತ್ತು ಮಾಡ್ಸೋಕ್ಕೆ ಹೇಳಿ ಯಾರಿಗಾದ್ರು ಓಟ್ ಹಾಕ್ತಾರೆ. ಇವತ್ತು ನ್ಯೂ ಕಮರ್, ಇವತ್ತು ಯಾರೋ ಒಬ್ಬ ಬರ್ತಾನೆ, ಒಂದು ದಿನಕ್ಕೆ ಯಾವುದೋ ಒಂದು ಕ್ಯಾರೆಕ್ಟರ್ ರೋಲ್ ಮಾಡ್ತಾನೆ, ಏನಪ್ಪ ಏನು ಕೊಡ್ಲು ಅವನೇ, ಸರ್ ನಾನು ಅಲ್ಲಿ ಸೀರಿಯಲಲ್ಲಿ 10,000 ತೊಗೊತಿದ್ದೀನಿ, ನಿಮ್ಗೆ ಎಷ್ಟು ದಿನ ಬರುತ್ತೆ? ಒಂದು 15 ಡೇಸ್ ಬರುತ್ತೆ, ಆಗ ಒಂದು 2 lakhs ಕೊಡಿ ಸರ್ ಅಂತ ಬೋಲ್ಡಾಗಿ ಹೇಳ್ಬಿಡ್ತಾನೆ. ನಾನು ತರಲೆ ನನ್ನ ಮಗ ಸೂಪರ್ ಡೂಪರ್ ಹಿಟ್ಟು, ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದ್ದಾಗ 1,75,000 ಸಂಬಳ, ತರಲೆ ನನ್ನ ಮಗ ಪಿಕ್ಚರ್ಗೆ 25,000 ಸಂಬಳ. ಕರೆಕ್ಟ್, ಯು ಆರ್ ರೈಟ್ ಸರ್, ಕರೆಕ್ಟ್ ಸರ್. ಸಿ, ದಿಸ್ ವಾಸ್ ದಿ ಡೇ. ನನಗೇನು ಒಂದು ಪಾತ್ರ ಸಿಕ್ಬಿಡ್ಲಪ್ಪ, ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು ಅಂತ. ಇದು ಬರಬೇಕು ಸರ್. ಜಗ್ಗೇಶ್ ಸರ್ ಹೇಳಿದ 10,000, ಇವತ್ತು 1 ಲಕ್ಷ 2 ಲಕ್ಷ ಇದೆ ಸರ್ ಪರ್ ಡೇ ಒಬ್ಬ ಆರ್ಟಿಸ್ಟ್ಗೆ. 2 ಲಕ್ಷ 3 ಲಕ್ಷ ಇದೆ. ಹಾಗಾಗಿ ಡೈಲಿ ಸಾಯಂಕಾಲ ಆದ್ರೆ ಕಾರ್ಗೆ ಹತ್ಬೇಕಾದ್ರೆ ಅವ್ರು 3 ಲಕ್ಷ ಹಾಗಾಗಿ ಕೊಡಬೇಕು. ಇಲ್ಲ ಗಣೇಶ್, ಹಾಗಾಗಿ ಬಹಳ ತೊಂದರೆ ಇದೆ ಸರ್ ಇವತ್ತು ಪ್ರೊಡ್ಯೂಸರ್. ಇಲ್ಲಿ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಾಗ ಕಲಾವಿದರು ಮಾಡೋದು ಅಥವಾ ಇವ್ರು ಮಾಡೋದು ತಪ್ಪು. ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಸರಿ ಆಗೋದಕ್ಕೆ ಯಾವತ್ತು ನೋಡಿ ಬುದ್ಧಿವಂತ ಏನ್ ಮಾಡ್ತಾನೆ, ಎಲ್ಲರೂ ಒಂದು ಕಡೆ ಒಂದು ಮನೆ ಕೆಟ್ಟೋಗ್ತಂದ್ರೆ ಯಾಕೆ ಸರಿ ಆಗ್ತಾ ಇಲ್ಲ, ಯಾಕೆ ಸರಿ ಕೆಟ್ಟೋಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸರಿ ಮಾಡೋ ಪ್ರಯತ್ನ ಇಲ್ಲ. ಈಗ ನಮಗೂ ನಿಮಗೂ ಸರಿ ಇಲ್ಲ ಸರ್. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಲ್ಲಾ ಚಿತ್ರರಂಗದವ್ರು ವರ್ಷಕ್ಕೊಂದ್ಸಲ ಸೇರ್ತಾರೆ. ನಮಗೂ ಕನ್ನಡ ಚಿತ್ರರಂಗದವ್ರು ಒಂದ್ ಕಡೆ ಸೇರ್ಕೊಳ್ಳುವಂತ ಮನೋಭಾವನೆ ಇಲ್ಲ ನಿಮಗೆ. ಸರಿ ಇಲ್ಲ, ಸರಿ ಇಲ್ಲ. ನಮಗೂ ನಿಮಗೂ ಸರಿ ಇಲ್ಲ ಅನ್ಕೊಳ್ಳೋಣ ಸರ್. ನಾವು ಇಬ್ರು ಕಿತ್ಲಾಡ್ತಾನೆ ಇರ್ತೀವಿ. ಒಂದಿನ ಕಾಫಿ ಸೇರ್ತೀವಲ್ಲ, ಏನಪ್ಪ ನೀನು ಹಂಗೆ ಅಂದ್ಬಿಟ್ಟೆ, ನೀನೇನ್ರಿ ಹಿಂಗೆ ಅಂದ್ಬಿಟ್ರಿ, ಹಂಗೆ ಆತ್ಮೀಯತೆ ಬೆಳೆದ್ಬಿಟ್ಟು, ಹೌದಾ ನಾನು ಹಂಗೆ ಅಂದಿಲ್ಲಪ್ಪ, ನೀನು ಹಿಂಗೆ ಅಂದಿಲ್ಲ, ಆತ್ಮೀಯತೆ ಬೆಳೆದ್ಬಿಡುತ್ತೆ. ಇದು ಆಗ್ತಿಲ್ವೇ ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಎಷ್ಟು ಗ್ಯಾಪ್ ಇದೆ, ಒಬ್ರಿಗೊಬ್ರು ಅಷ್ಟು ದೂರ ಇದ್ದಾರೆ. ನಿಮ್ಗೆ ಈ ಅನುಭವ ಎಲ್ಲ ಆಗಿದೆ ಹೋಗಿ? ಖಂಡಿತವಾಗ್ಲೂ ಇಲ್ಲ ಅದು. ಈ ಜಗ್ಗೇಶ್ ಹೇಳಿದ ಈ ಅನುಭವ ಯಾವ್ದಾದ್ರು ಚಿತ್ರರಂಗ? ನಾನು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತೀನಿ, ನನ್ನನ್ನು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನನ್ಗೆ ಆ ರೀತಿ ಜಗಳ ಆಡೋದಾಗ್ಲಿ, ಕಿತ್ತಾಡೋದಾಗ್ಲಿ, ನನ್ನ ಸಣ್ಣವನಿಲ್ಲ. ಅವನು ಇವನಿಗೆ ಎಷ್ಟಿರುತ್ತೆ? 20-21 ವರ್ಷ ಇರುತ್ತೆ. ಇವ್ರಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ ವಯಸ್ಸು ಆಗಿಲ್ಲ. ಮಧ್ಯಾಹ್ನ 1 ಗಂಟೆಗೆ ನಮಗೆ ಯೋಗೇಶ್ವರ್ ಫೋನಿಗೆ ಸಿಕ್ಕಿದ್ರು. ಏನು ಸರ್ ಎಲ್ಲರಿಗೂ ನೀವು ಭಿಕ್ಷುಕರನ್ನು ಕರೆದ್ಬಿಟ್ಟಿದ್ದೀರಾ ಅಂದೆ. ನಮ್ಮ ತಾಯಿ ಮೇಲೆ ನಮ್ಮ ಅಪ್ಪನ ಮೇಲೆ ಆಣೆಯಾಗಲೂ ನಾನು ಹೇಳಿಲ್ಲ ಅಂತ. ಹೇಳಿದ್ಮೇಲೆ ಮೀಟಿಂಗ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಸರ್. ಮೀಟಿಂಗ್ನು ಕ್ಯಾನ್ಸಲ್ ಮಾಡಾಯ್ತು, ಯಾವ ಪ್ರೆಸ್ ಮೀಟ್ ಏನಿಲ್ಲ, ಅಲ್ಲಿಗೆ ಕ್ಲೋಸ್ ಮಾಡಿದ್ದು ಅಂತ ಡೈರೆಕ್ಟ್ ಆಗಿ 1.5 ಸಿಕ್ಕಿರ್ಲಿಲ್ಲ. ಆಮೇಲೆ ಈ ನಿರ್ಮಾಪಕರು ಕೂಡ ನೀವು ಯಾವ್ದಾದ್ರು ಒಂದು ಇದ್ದಕ್ಕಿದ್ದಂಗೆ ಒಬ್ಬರು ಸಮಸ್ಯೆ ಆದ ತಕ್ಷಣ ಎದ್ದು ಬಿಡ್ತೀರಿ, ಆಮೇಲೆ ನಿಮ್ದು ಅಡ್ರೆಸ್ ಇರಲ್ಲ. ಯಾಕೆ ನಿಮ್ ಸಮಸ್ಯೆ ಕೂತ್ಕೊಳ್ಳಿ, ನಿರ್ಮಾಪಕರ ಸಂಘ ಇದೆಯಲ್ಲ, ನೀವು ಹೇಳಿ ನಾವು ಚಿತ್ರ ಮಾಡೋದಿಲ್ಲ ಇದೆ ಸರ್, ಅದಕ್ಕೆ ಹತ್ರ ಬಹಳ ಮಾಡಿ, ಅದನ್ನ ಮಾಡಿ. ನೀವು ನಿರ್ಮಾಪಕರು ಸೇರ್ತಾ ಇದೀವಿ. ಎಲ್ಲ ಅಳುಬರಿಗೂ ಒಂದು ನ್ಯಾಯ ನೀತಿ ಧರ್ಮವಾಗಿ ಎಲ್ಲರೂ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಸಿನಿಮಾ ಮಾಡೋದಿಲ್ಲ ಸರ್. ಇವತ್ತು ಎಸ್ ನಾರಾಯಣ್ ತೊಗೊಂಡಿರ್ಬೋದು, ಬಟ್ ಅವ್ರು ಧೈರ್ಯ ಮೊದಲು ಮುಂದೆ ಬಂದಿದ್ದಾರೆ. ಬಟ್ ಇವತ್ತು 100 ನಿರ್ಮಾಪಕರು ಅವ್ರ ಹಿಂದೆ ಹೋಗೋದಕ್ಕೆ ಎಲ್ಲ ರೆಡಿ. ಇಲ್ಲ, ಎಸ್ ನಾರಾಯಣ ನಿರ್ಣಯ ಬಗ್ಗೆ ಹೇಳಿದ ತಪ್ಪು. ನಾರಾಯಣ ಆತರ ಪಟ್ಟಿದ್ದಾರೆ, ದಯಮಾಡಿ. ಅವರು ಭಾಳ ಅದ್ಭುತವಾದಂಥ ಟೆಕ್ನಿಷಿಯನ್. ನಾನು ಅವ್ರ ವೀಕ್ ಪಾಯಿಂಟ್ನ ಫೋನಲ್ಲಿ ಮಾತಾಡಿದ್ದೀನಿ. ಏನು ನಿಮ್ಮ ವೀಕ್ ಪಾಯಿಂಟು? ಅವತ್ತಿನ ಕಾಲದ ಸಿನಿಮಾ ರಂಗನೇ ಬೇರೆ, ಇವತ್ತಿಂದೇ ಬೇರೆ. ಇವತ್ತು ಕಾದವನು ಮೇಧಾವಿ, ನುಗ್ದವನು ಮೂರ್ಖ. ಅವರು ತುಂಬ ನುಗ್ತಾರೆ. ಅಪೋಸಿಷನ್ ರಿಲೀಸ್ ಮಾಡಿಬಿಡ್ತಾರೆ, ಯಾವಾಗಂದ್ರೆ ಅವಾಗ ರಿಲೀಸ್ ಮಾಡಿಬಿಡ್ತಾರೆ. ತಾಳ್ಮೆ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಎಫೆಕ್ಟ್ ಆಗಿದೆ. ಅದರ್ವೈಸ್ ಈಸ್ ಆಲ್ವೇಸ್ ದಿ ಬೆಸ್ಟ್ ಅವರು. ರೈಟ್ ಸರ್, ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ ಅತಿಥಿಗಳ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.